ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಸೆಂಬರ್ 25 ಕ್ರಿಸ್ಮಸ್ ದಿನ ಅರಮನೆ ಮುಂಭಾಗದಲ್ಲಿ ಬಲೂನ್ಗೆ ಹೀಲಿಯಂ ಗ್ಯಾಸ್ ಅನ್ನು ತುಂಬುವ ವೇಳೆ ನಡೆದಂಥ ಅವಘಡ ಮೈಸೂರನ್ನ ಬೆಚ್ಚಿ ಬೀಳಿಸಿತು. ಅಷ್ಟೇ ಅಲ್ಲ, 3 ಬಲಿ ಪಡೆದುಕೊಂಡಿತು. ಇದೀಗ ಮೈಸೂರು ಪೊಲೀಸರು ನಗರ ವ್ಯಾಪ್ತಿಯಲ್ಲಿ ಹೀಲಿಯಂ ಬಳಸಿ ಬಲೂನ್ ಅನ್ನು ಮಾರಾಟ ಮಾಡೋದಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಆ ಸ್ಫೋಟ, 3 ಬಲಿ ಪಡೆದುಕೊಂಡಿತ್ತು. ಇದೀಗ ಹೀಲಿಯಂನ ಬಳಸಿ ಬಲೂನ್ ಮಾರಾಟ ಮಾಡೋದಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಹೌದು, ನಾನು ಆರ್ಡರ್ ಮಾಡಿದ್ದೀನಿ. ಏನು ಅನಧಿಕೃತವಾಗಿ ಅಂದರೆ ಕಂಪೋಸಿಷನ್ ಗೊತ್ತಿರೋದಿಲ್ಲ, ಈ ಬಲೂನಲ್ಲಿ ಅದು ಅವ್ರಿಗೆ ಗೊತ್ತಿರೋ ಒಂದು ಕೆಮಿಕಲ್ನ, ಅವ್ರಿಗೆ ಗೊತ್ತಿರೋ ಒಂದು ಕಂಪೋಸಿಷನ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ರು. ಅಂಥದಕ್ಕೆ ಮಾತ್ರ ನಿರ್ಬಂಧನೆ ಆಗಿದೆ. ಬೇರೆ ವೈದ್ಯಕೀಯಕ್ಕೆ ಮತ್ತು ಬೇರೆ ಫ್ಯಾಕ್ಟ್ರೀಸಲ್ಲಿ ಯೂಸ್ ಮಾಡಿಕೊಂಡು ಲೀಗಲಿ ಮತ್ತು NOC ತೊಗೊಂಡು ಯಾರು ಮಾಡ್ತಾಯಿದ್ದಾರೆ ಅವ್ರಿಗೇನು ಅನ್ವಯ ಆಗೋದಿಲ್ಲ. ಇಲ್ಲಿಗಲ್ ಮಾತ್ರ ಇದು ನಿರ್ಬಂಧನೆ ಇರೋದು. ಎಲ್ಲೆಲ್ಲಿ ಈ ರೀತಿ ನಿರ್ಬಂಧ ಅನ್ವಯ ಆಗುತ್ತೆ ಮೇಡಮ್? ಯಾವ ಜಾಗಗಳಲ್ಲಿ? ಈಗ ಬಲೂನ್ ಮಾರ್ತಾಯಿದ್ರು, ಬಲೂನ್ ಅವರು ಅವ್ರದ್ದೇ ಒಂದು ಲೆಕ್ಕಾಚಾರದಲ್ಲಿ ಅವರು ಅದನ್ನು ಫಿಲ್ ಮಾಡ್ತಾಯಿದ್ರು. ಹೀಲಿಯಂ ಅಂತ ಇದ್ರು, ಬಟ್ ಆ ವರ್ಡೇ ಬಂದುಬಿಟ್ಟಿತ್ತು ಅದಕ್ಕೆ ಹೀಲಿಯಂ ಅಂತ ಹೇಳಿ, ಬಟ್ ಅದು ಹೀಲಿಯಂ ಅಲ್ಲ. ಸೊ ಆ ರೀತಿ ಏನೋ ಬಲೂನ್ ಅವ್ರು ಹೀಲಿಯಂ ಅಂತ ಆಡು ಭಾಷೆಯಲ್ಲಿ ಹೇಳ್ಬಿಟ್ಟು ಆ ನೈಟ್ರೋಜನ್ ಗ್ಯಾಸನ್ನು ತುಂಬ್ತಾಯಿದ್ರು ಕಾಸ್ಟಿಕ್ ಸೋಡಾ ಜೊತೆ. ಅದನ್ನು ನಾವು ನಿರ್ಬಂಧನೆ ಮಾಡಿದ್ವಿ. ಯಾವ ಸ್ಥಳಗಳಲ್ಲಿ ಈಗ ಸಭೆ ಸಮಾರಂಭಗಳೆಲ್ಲ, ಅರಮನೆ ಹತ್ರ ಅಥವಾ ಪ್ರವಾಸಿ ತಾಣಗಳಲ್ಲಿ ಎಲ್ಲಾದರೂ ಅವರು ಬಲೂನ್ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ಮಾರಬಾರ್ದು ಅಂತಲೇ ಇದೆ. ಅದು ಕಂಪೋಸಿಷನ್, ಅದು ಏರ್ ಬಲೂನ್ ಮಾಡಿ ಮಾರ್ತಾರೆ. ಬಟ್ ಅಫಿಷಿಯಲಿ ಕೆಲವರು NOC ತೊಗೊಂಡಿರ್ತಾರೆ, ಪರ್ಮಿಷನ್ ತೊಗೊಂಡಿರ್ತಾರೆ, ಅದಕ್ಕೆ ಫೀಸ್ ಏನಿದೆ ಅದು ಫೀಸ್ ಕಟ್ಬಿಟ್ಟು ಮಾಡ್ತಾ ಇರ್ತಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಇರ್ತಾರೆ, ಅವರು ಸಹ ಯೂಸ್ ಮಾಡ್ತಾರೆ. ಸೊ ಅವರು ಅದು ಅನಧಿಕೃತವಾಗಿ ಮಾಡಿದರೆ ತಪ್ಪಾಗತ್ತೆ. ಅಧಿಕೃತವಾಗಿ ತಗೊಂಡು ಅವರು ಎಲ್ಲ ಪ್ರಾಪರ್ ಡಾಕ್ಯುಮೆಂಟೇಷನ್ ಇದ್ದರೆ ಮಾಡ್ಬೋದು. ಅಂದರೆ ತಾವು ಹೇಳಿದಂತೆ ಈಗಾಗಲೇ ಹೀಲಿಯಂನ ಬೇರೆ ಬೇರೆ ಬಳಕೆಗೆ, ಅಂದರೆ ಸದ್ಬಳಕೆಗೆ ಯೂಸ್ ಮಾಡ್ತಾರೆ. ಈಗ ವೈದ್ಯಕೀಯವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಇಂಥವರು ಯಾವ ರೀತಿಯ ನಿಯಮಗಳು ಇದು ಅಪ್ಲೈ ಆಗುತ್ತೆ ಅಂತ, ಈ ನಿರ್ಬಂಧ ಅವ್ರಿಗೇನಾದ್ರು ಅಪ್ಲೈ ಆಗುತ್ತಾ ಅಥವಾ ಇಲ್ವಾಗೆ? ಅವರು NOC ಪ್ರಕಾರ, ಅವರ ಡಾಕ್ಯುಮೆಂಟೇಷನ್ ಪ್ರಕಾರ ಅವ್ರದ್ದು ಏನೇನು ನಾರ್ಮ್ಸ್ ಇದೆ, ಫೀಸ್ ಎಲ್ಲ ತೊಗೊಂಡು ಕರೆಕ್ಟಾಗಿ ಮಾಡಿದರೆ ಇಲ್ಲ. ತಪ್ಪಾಗಿ ಮಾಡ್ತಾಯಿದ್ರೆ ಅವ್ರಿಗೂ ಅಲ್ಲ. ಇದು ಮಾರಾಟಕ್ಕೆ ಮಾತ್ರ ಅನ್ವಯ ಆಗುತ್ತಾ ಅಥವಾ ಸಂಗ್ರಹ, ಅಂದರೆ ಅವೈಜ್ಞಾನಿಕವಾಗಿ ಸಂಗ್ರಹ ಮಾಡುವಂಥದ್ದು ಇದ್ರ ಮೇಲೂ ಸಹ ಏನಾಗುತ್ತೆ? ಸಂಗ್ರಹ ಅಂತ ಇಲ್ಲ, ಮಾರಾಟಕ್ಕೆ ಅಂತ ಕೊಟ್ಟಿದ್ದೀವಿ. ಈ ಬಗ್ಗೆ ಏನಾದ್ರು ಒಂದು ಸ್ಪೆಷಲ್ ಟೀಮ್ ಇದೆ ಅಥವಾ ಇದ್ರ ಬಗ್ಗೆ ನಿಗಾ ಇಡುವಂಥ ಕೆಲಸ ಆಗುತ್ತಾ? ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಾಗಿದೆ ಅಂತ? ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಏನು ಇನ್ಸಿಡೆಂಟ್ ಆಯಿತು ಅದಾದಮೇಲಿಂದ ಯಾವುದೇ ರೀತಿ ಮೈಸೂರು ಸಿಟಿಲಿ ಇಲ್ಲ. ಬಟ್ ಜಾತ್ರೆ ಮತ್ತು ಬೇರೆ ಸಂದರ್ಭಗಳಲ್ಲಿ, ಹಬ್ಬಗಳಲ್ಲಿ ಮತ್ತೆ ಬರ್ತಾರೆ. ಸೊ ಅವರಿಗೆ ನಾವು ಸ್ಟೇಷನ್ ವೈಸು ತಿಳುವಳಿಕೆನೂ ನೀಡ್ತಾ ಇದ್ದೀವಿ. ಒಂದು ವೇಳೆ ಈ ಕಾನೂನನ್ನು ಉಲ್ಲಂಘಿಸಿ, ನಿಯಮವನ್ನು ಉಲ್ಲಂಘಿಸಿ ಏನಾದ್ರು ಆ ರೀತಿಯಾಗಿ ಹೀಲಿಯಂ ಬಲೂನ್ ಮಾರಾಟ ಮಾಡೋದಾದ್ರೆ ಯಾವ ರೀತಿ ಅವರಿಗೆ ಕ್ರಮ ಆಗುತ್ತೆ ಅಂತ? ಬ್ಯಾನ್ ಆದಂಥದ್ದನ್ನು ಅವರು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಕೇಸ್ ಆಗೇ ಆಗುತ್ತೆ. ಇದು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರ ಮಾತು. ಹೀಲಿಯಂ ಬಲೂನನ್ನು ಏನು ಬಳಸ್ತಾರೆ ಅದಕ್ಕೆ ಮಾತ್ರ ನಿರ್ಬಂಧವನ್ನು ವಿಧಿಸಲಾಗಿದೆ. ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ಯಾವುದೇ ರೀತಿ ಅನುಮತಿಯನ್ನು ಪಡ್ಕೊಂಡು ಬಳಸಿದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.